ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ಖುಷಿಯಾಗಿರಬೇಕು ಎಂತಾದರೆ ಹಿಂದೆ ನಡೆದ ಕೆಟ್ಟ ಕಹಿ ಘಟನೆಗಳನ್ನು ಮರೆತು ಮುಂದುವರಿಯುವುದೇ ಮಾರ್ಗವಾಗಿದೆ. ಎಲ್ಲರೂ ಒಂದಲ್ಲ ಒಂದು ರೀತಿಯ ಸಂಕಟಗಳಿಗೆ ತುತ್ತಾಗುತ್ತಾರೆ ಎಂಬುದನ್ನು ಮನನ ಮಾಡಿಕೊಳ್ಳಿ ಹಾಗೂ ನಿಮ್ಮ ದುಃಖ ಕ್ಷಣಿಕ ಎಂಬುದನ್ನು ಅರ್ಥೈಸಿಕೊಳ್ಳಿ. ಯಾರಿಗಾದರೂ ದುಃಖ, ಸೋಲು, ನಿರಾಶೆ ಸಂಭವಿಸುವುದು ಸಹಜ. ಕೆಲವರು ಇದನ್ನು ಮರೆತು ಮುಂದುವರೆದರೆ ಇನ್ನು ಕೆಲವರು ಇದರಲ್ಲೇ ಜೀವನವನ್ನೇ ಮುಗಿಸಿಬಿಡುತ್ತಾರೆ. ತಮ್ಮ ಜೀವನದಲ್ಲಾದ ಕಹಿ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಲೇ ಕೊರಗುತ್ತಾರೆ. ಜೀವನ ನಿಂತ ನೀರಾಗಬಾರದು ಎಂಬ ಮಾತಿನಂತೆ ಕಹಿ ಹಾಗೂ ಬೇಸರದ ಘಟನೆಗಳನ್ನು ಮರೆತು ಮುಂದುವರಿಯಬೇಕು ಎಂದು ತಿಳಿದವರು ಬುದ್ಧಿ ಹೇಳುತ್ತಾರೆ. ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಇದರ ಕುರಿತು ಚಿಂತಿಸುವ, ಪರಿತಪಿಸುವ ವ್ಯಕ್ತಿಗಳ ಗುಣಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗೆಯೇ ನೀವು ಇದೇ ರೀತಿಯ ಸ್ವಭಾವವನ್ನು ಹೊಂದಿದ್ದರೆ ಅಥವಾ ಬೇಸರದ ಘಟನೆಗಳನ್ನೇ ನೆನಪಿಸಿಕೊಂಡು ದುಃಖಿತರಾಗಿದ್ದರೆ ಇದನ್ನು ಬದಲಾಯಿಸಿಕೊಳ್ಳಿ. ಜೀವನದಲ್ಲಿ ಖುಷಿಯಾಗಿರಬೇಕು ಎಂದಾದರೆ ಹಿಂದೆ ನಡೆದ ಕೆಟ್ಟ ಕಹಿಗಳನ್ನು ಮರೆತು ನಾವು ಜೀವನವನ್ನು ಮುಂದುವರಿಸಲೇಬೇಕು. ಮೊದಲನೆಯದು, ಮುಂದೂಡುವ ಪ್ರವೃತ್ತಿ ಇವರಲ್ಲಿರುತ್ತದೆ. ಏನಾದರೂ ಕೆಲಸವಾಗಬೇಕು ಎಂದಾದರೆ ಈಗಲೇ ಮಾಡೋಣ ಎಂಬ ಜಾಯಮಾನ ಇವರದ್ದಲ್ಲ. ಒಂದು ರೀತಿಯ ಸೋಮಾರಿತನ ಇವರಲ್ಲಿ ಮನೆ ಮಾಡಿರುತ್ತದೆ. ಹಾಗಾಗಿ ನಾಳೆ ನೋಡೋಣ, ಮತ್ತೆ ನೋಡೋಣ ಎಂಬ ಮಾತುಗಳೇ ಹೆಚ್ಚು ಕೇಳಿಬರುತ್ತವೆ. ಇನ್ನು ಎರಡನೆಯದು, ಬದಲಾವಣೆಗೆ ಹೆದರುತ್ತಾರೆ. ಹಿಂದಿನ ನೆನಪುಗಳೇ ಬೇಯುತ್ತಿರುವವರು ಬದಲಾವಣೆಗೆ ಒಳಪಡುವ ಹಿಂದೇಟು ಹಾಕುತ್ತಾರೆ, ಅಂತೆಯೇ ಹಿಂಜರಿಯುತ್ತಾರೆ. ಬದಲಾವಣೆಗಳಿಗೆ ತಾವು ಒಗ್ಗಿಕೊಳ್ಳದಿದ್ದರೆ ಎಂಬ ಭಯ ಇವರನ್ನು ಕಾಡುತ್ತದೆ. ಅಲ್ಲೂ ನೋವೇ ನಮ್ಮನ್ನು ಹಿಂಬಾಲಿಸುತ್ತದೆ ಎಂದು ಅರ್ಥೈಸಿಕೊಳ್ಳುತ್ತಾರೆ. ಸ್ಪಷ್ಟತೆ ಅವರಲ್ಲಿರುವುದಿಲ್ಲ. ಹಳೆಯ ನೆನಪು ಘಟನೆಗಳಿಂದ ನೊಂದವರು ಅದನ್ನೇ ನೆನಪಿಸಿಕೊಂಡು ದಿನದೂಡುವವರು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂದೇಟು ಹಾಕುತ್ತಾರೆ. ಯಾವುದೇ ವಿಷಯದ ಬಗ್ಗೆ ಸ್ಪಷ್ಟನೆ ಹೊಂದಿರುವುದಿಲ್ಲ. ಅನಿರ್ದಿಷ್ಟ ಅವರಲ್ಲಿರುತ್ತದೆ. ಅನಿರ್ದಿಷ್ಟವಾದ ದೃಷ್ಟಿ, ನಿರ್ಧಾರ ಈ ವ್ಯಕ್ತಿಗಳು ಹೊಂದಿರುವುದಿಲ್ಲ. ಏನಾದರೊಂದು ಗೊಂದಲ ಅವರನ್ನು ಕಾಡುತ್ತಿರುತ್ತದೆ. ತಮ್ಮ ನಿರ್ಧಾರ ಸರಿಯಾಗಿದೆಯೋ ಇಲ್ಲವೋ ಎಂಬಂಥ ಒಂದು ಸಂದೇಹ ಅವರಲ್ಲಿ ಕಾಡುತ್ತಿರುತ್ತದೆ. ಹಾಗೆ ಅವರು ಪ್ರತಿಯೊಂದು ನಿರ್ಧಾರ ತಗೊಂಡು ಮತ್ತೆ ಅದರಿಂದ ಹಿಂಜರಿಯುತ್ತಾರೆ. ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯುತ್ತಾರೆ. ರಿಸ್ಕ್ ತೆಗೆದುಕೊಳ್ಳಲು ಹಿಂದೇಟು ಹಾಕುವ ಪ್ರವೃತ್ತಿ ಕೂಡ ಇವರಲ್ಲಿರುತ್ತದೆ. ಇದು ತಮಗೆ ಇನ್ನಷ್ಟು ಸೋಲನ್ನುಂಟು ಮಾಡುತ್ತದೆ ಹಾಗೂ ಏನಾದರೂ ಅಪಾಯವನ್ನುಂಟು ಮಾಡುತ್ತದೆ ಎಂದೇ ಭಾವಿಸಿ ರಿಸ್ಕ್ ತೆಗೆದುಕೊಳ್ಳಲು ಮುಂದೇಟು ಇಡುವುದಿಲ್ಲ. ತಾವೇ ದೋಷಿಗಳು ಎಂದು ಭಾವಿಸುತ್ತಾರೆ. ಯಾವುದೇ ಘಟನೆಗಳಲ್ಲಾಗಲಿ ಅಲ್ಲಿ ತಾವೇ ದೋಷಿಗಳು ಎಂದು ತಮ್ಮನ್ನು ತಾವೇ ಅಳೆಯಲು ಆರಂಭಿಸುತ್ತಾರೆ. ತಾವು ಬಂದೇ ಈ ರೀತಿ ಆಯಿತು ಎಂದು ಒಳಗಿಂದೊಳಗೆ ಮರುಗುತ್ತಾರೆ. ತಾವು ಅಪಶಕುನ ಎಂಬ ಭಾವನೆ ಅವರಲ್ಲಿರುತ್ತದೆ. ಋಣಾತ್ಮಕ ದೃಷ್ಟಿಕೋನ ಹೊಂದಿರುತ್ತಾರೆ. ಜೀವನದಲ್ಲಿ ಋಣಾತ್ಮಕತೆಯನ್ನೇ ತುಂಬಿರುವ ಇವರು ಋಣಾತ್ಮಕ ಅಂಶವನ್ನೇ ಪ್ರತಿಯೊಂದು ದೃಷ್ಟಿಕೋನದಲ್ಲೂ ನೋಡುತ್ತಿರುತ್ತಾರೆ. ಜೀವನದಲ್ಲಿ ಮುಂದೆ ಬರುವ ಹಾಗೂ ಅಭಿವೃದ್ಧಿ ಹೊಂದುವ ಅವಕಾಶಗಳನ್ನು ಬಳಸಿಕೊಳ್ಳುವುದಿಲ್ಲ. ಪ್ರತಿಯೊಂದರಲ್ಲೂ ಅನುಕೂಲತೆಯನ್ನು ಹುಡುಕುತ್ತಾರೆ. ತಮ್ಮ ಅನುಕೂಲತೆ ಹಾಗೂ ಆರಾಮದಾಯಕ ವಿಷಯವನ್ನು ಅಥವಾ ಆ ಥರ ವಲಯವನ್ನು ಬಿಟ್ಟು ಅವರು ಹೊರಬರುವುದಿಲ್ಲ. ತಮ್ಮಿಂದ ಎಲ್ಲಾದರೂ ಅಚಾತುರ್ಯ ಸಂಭವಿಸಿದರೆ ಎಂದು ಆರಾಮ ವಲಯಕ್ಕೆ ಆದ್ಯತೆ ನೀಡುತ್ತಾರೆ. ಇನ್ನು ಮುಂದನೆಯದು, ಟೀಕೆಗಳಿಗೆ ಹೆದರುತ್ತಾರೆ.
ಏನಾದರೂ ಹೊಸತನ್ನು ಪ್ರಯತ್ನಿಸುವುದರ ಬಗ್ಗೆ ಹೆದರುತ್ತಾರೆ. ತಮ್ಮಿಂದ ಏನಾದರೂ ತಪ್ಪು ಸಂಭವಿಸಬಹುದು ಎಂದು ಹಿಂದೇಟು ಹಾಕುತ್ತಾರೆ. ಇದರಿಂದ ತಾವು ಟೀಕೆಗೆ ಒಳಗಾಗಬಹುದು ಎಂದು ಭಯಪಡುತ್ತಾರೆ. ಅಶಿಸ್ತಿನ ವರ್ತನೆ ಹೊಂದಿರುತ್ತಾರೆ. ಹಳೆಯ ನೆನಪುಗಳಿಂದಲೇ ಕೊರಗುವವರು ಜೀವನದಲ್ಲಿ ಶಿಸ್ತನ್ನು ಅಳವಡಿಸುವುದಿಲ್ಲ. ಇವರು ದಿನದ ಆರಂಭ ಹಾಗೂ ಅಂತ್ಯ ಕೊರಗುವಿಕೆಯೊಂದಿಗೆ ಕೂಡಿರುತ್ತದೆ. ಶಿಸ್ತಿನ ವರ್ತನೆಯನ್ನು ಇವರು ಮೈಗೂಡಿಸಿಕೊಂಡಿರುವುದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.